ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಆ್ಯಕ್ಚುಲಿ ಮಮ್ಮಿ ಮಾಡ್ತಿರೋ ರೆಸಿಪಿ ಸ್ವಲ್ಪ ಮಿಸ್ ಮಾಡ್ತಾ ಇದ್ದೆ. ಸೊ ನಾನು ತುಂಬ ಸರ್ತಿ ಕಿಚನಲ್ಲಿ ನೋಡಿದ್ದೆ ಅವ್ರು ಏನು ಮಾಡ್ತಿದ್ದಾರೆ, ಏನು ಮಾಡ್ತಿಲ್ಲ ಅಂತ. ಬಟ್ ಅದನ್ನೇ ಏನೋ ಸ್ವಲ್ಪ ರೀಕಾಲ್ ಮಾಡಿಬಿಟ್ಟು ನಾನು ಒಂದು ರೆಸಿಪಿ ಟ್ರೈ ಮಾಡೋಕ್ಕೆ ಹೋಗ್ತಿದ್ದೀನಿ. ನಮ್ಮಲ್ಲಿ ಸಾರು ಅಂತೀವಿ, ಇಟ್ಸ್ ಲೈಕ್ ರಸಮ್. ಆ್ಯಂಡ್ ಬೇಸಿಕ್ ನಮ್ಮ ಕಿಚನಲ್ಲಿ ಯೂಸ್ ಆಗೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಬಿಟ್ಟು ಮಾಡೋವಂಥ ಒಂದು ರೆಸಿಪಿ. ಅದು ತುಂಬಾ ಈಸಿ ಆಗಿದೆ. ಜಾಸ್ತಿ ಏನೋ ತಲೆ ಕೆಡಿಸ್ಕೊಂಡು ಏನೋ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಸ್ವಲ್ಪನೇ ಕೈ ಹಿಡಿಯೋಷ್ಟು ಅನ್ನಲ್ವಾ, ಅಷ್ಟೇ. ಏನೋ ಮಮ್ಮಿ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಹೋಗ್ಬಿಟ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೂ ಏನೇ ಆಗಲಿ ಅಮ್ಮ ಮಾಡ್ದಂಗೆ ಅನಿಸಲ್ಲ. ನಾಳೆ ದಿನ ನಾನು ಮೆಸೇಜ್ ಮಾಡಿದ್ದೆ, ಬಟ್ ಮಲ್ಕೊಂಡಿರಬೇಕು. ಬಿಕಾಸ್ ಅಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 11:40 ಆಗ್ತಾ ಬಂತು. ನಮ್ಮ ಮನೇಲಿ ಎಲ್ಲರೂ ಬೇಗ ಮಲ್ಕೊಂಡ್ಬಿಡ್ತಾರೆ. ನಾನೇ ಸ್ವಲ್ಪ ಗೂಬೆ ಥರ ನೈಟೆಲ್ಲ ಕೂತ್ಕೊಂಡಿರ್ತೀನಿ. ಬಟ್ ನಮ್ಮಮ್ಮ ಮನೇಲಿ ಬೇಗ ಮಲ್ಕೋತಾರೆ. ಮೆಸೇಜ್ ಮಾಡಿದ್ದೆ, ಮಮ್ಮ ಇದು ಕರೆಕ್ಟಾ ಅದು ಕರೆಕ್ಟ್ ಅಂತ ಕೇಳೋಕ್ಕೆ. ಅವರೇನು ನೋಡಿಲ್ಲ. ನಾನು ಎಕ್ಸ್ಪರಿಮೆಂಟ್ ಮಾಡ್ತೀನಿ ಹೇಗೆ ಅಂತ. ಸೊ ಲೆಟ್ ಮೀ ಗೋ ಟು ದ ಕಿಚನ್ ಆ್ಯಂಡ್ ಮೇಕ್ ಸಮ್ ಸಾರು. ಇನ್ನೊಂದು ವಿಷಯ ಗೈಸ್, ನಾನು ಮಾಡ್ತಿರೋದನ್ನ ನೋಡಿಬಿಟ್ಟು ಏನು ಮಾಡ್ತಿದ್ದಾಳೆ ಇದು ಹಿಂಗಲ್ವಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ಮಂಗಳೂರವಳು, ಸೊ ನಮ್ಮ ಕಡೆ ಹಿಂಗೆ ಮಾಡ್ತಾರೆ. ಸೊ ನಾನು ಅದನ್ನೇ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರ ಕಡೆ ಲೈಕ್ ಎಲ್ಲರೂ ಡಿಫ್ರೆಂಟ್ ರೆಸಿಪೀಸ್ ಫಾಲೋ ಮಾಡ್ತೀರಾ. ಎಲ್ಲರ ಮನೇಲೂ ಅಡುಗೆ ಡಿಫ್ರೆಂಟ್ ಆಗಿರುತ್ತೆ. ನೋಡಿಬಿಟ್ಟು ಯಾರೆಲ್ಲ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಪ್ಲೀಸ್ ಹೇಳೋಕ್ಕೆ ಹೋಗಬೇಡಿ ಹಂಗೆ ಹಿಂಗೆ ಅಂತ. ನಂಗೆ ಮಾಡೋಕ್ಕೆ ಬರೋಲ್ಲ ಕೆಲವೊಂದು ಡಿಶಸ್ ಎಲ್ಲ. ಬಟ್ ಟ್ರೆಡಿಷ್ನಲ್ ರೆಸಿಪೀಸ್ ನಾವು ಮರಿಬಾರ್ದು, ಒಂದೊಂದು ಸತಿ ಟ್ರೈ ಮಾಡ್ತಾನೆ ಇರಬೇಕು. ಸೊ ಗೈಸ್, ನನ್ನ ವ್ಲಾಗ್ ನೋಡ್ತಾ ಇರೋ ಎಲ್ಲರೂ ನನ್ನ ಕಮೆಂಟ್ ಸೆಷನಲ್ಲಿ ನೀವು ಎಲ್ಲಿಂದ ವ್ಲಾಗ್ ನೋಡ್ತಾ ಇದ್ದೀರಾ ಅಂತ ನನಗೆ ಸ್ವಲ್ಪ ಹೇಳಿ. ಸೊ ನಂಗೊಂದು ಐಡಿಯಾ ಬಂದುಬಿಡತ್ತೆ, ನೀವು ಯಾವ ಊರಲ್ಲಿದ್ದೀರಾ, ಯಾವ ಕಡೆಯಿಂದ ನೋಡ್ತಾ ಇದ್ದೀರಾ ಅಂತ ಸ್ವಲ್ಪ ನನಗೂ ಕೇಳಬೇಕು ಅಂತ ಇಂಟ್ರೆಸ್ಟ್ ಆಗ್ತಿತ್ತು. ಓಕೆ, ಬೈ ದ ವೇ ಎಲ್ಲರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಸ್ಟಾರ್ಟ್ಗೆ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಪ್ಯಾನ್ಗೆ ಸ್ವಲ್ಪ ತೆಂಗಿನೆಣ್ಣೆ ಅಥವಾ ಯಾವುದೇ ಕುಕಿಂಗ್ ಆಯಿಲ್ ಹಾಕ್ಕೊಂಬಿಟ್ಟು ಸ್ವಲ್ಪ ಅದಕ್ಕೆ ಮೆಂತೆ ಕಾಳು, ಆಮೇಲೆ ಒಂದು 4-5ರಷ್ಟು ಕಾಳು ಮೆಣಸು, 4-5 ಅಂತ ಹೇಳಲ್ಲ, ಒಂದು ನಿಮಗೆ ಖಾರ ಎಷ್ಟು ಟಾಲರೆನ್ಸ್ ಇರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಿಫರಾಗಿ ಹಾಕ್ಕೋಬೋದು. ಧನಿಯಾ, ಇದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ ಆಡ್ಭಾಷೆಯಲ್ಲಿ. ಸ್ವಲ್ಪ ಇದಕ್ಕೆ ಬ್ಯಾಡಗಿ ಮೆಣಸು, ಒಂದು 3 ಅಥವಾ 4 ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಇಂಗು, ಸ್ವಲ್ಪ ಜೀರಿಗೆ, ಇದಿಷ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಗೋಲ್ಡನ್ ಆಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನ ನಾನು ನೋಡಿದ್ದೀನಿ ಅಮ್ಮ ಮಾಡ್ತಾ ಇರ್ಬೇಕಾದ್ರೆ, ಸೊ ಅದೇ ನೆನಪಲ್ಲೇ ಮಾಡ್ತಾ ಇರೋದು. ಹೆಂಗೆ ಮಾಡೋದು ಅಂತ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಇದನ್ನ ನೋಡಿದ್ದೀನಿ ನಮ್ಮ ಮನೇಲಿ ಮಾಡೋದನ್ನ. ನಮ್ಮ ಅತ್ತೆ, ನಮ್ಮ ಅಮ್ಮ ಇವರೆಲ್ಲ ಈ ಥರನೇ ಮಾಡೋದು. ಸೊ ಅಷ್ಟನ್ನು ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಇದನ್ನ ಫ್ರೈ ಮಾಡೋಣ, ಗೋಲ್ಡನ್ ಬ್ರೌನ್ ಆಗೋ ತನಕ. ಜಾಸ್ತಿ ಮಾಡೋದು ಬೇಡ, ಬಿಕಾಸ್ ಒಂದು 70% ಆಗಿದ ತಕ್ಷಣ ಆಫ್ ಮಾಡೋದೇ ಒಳ್ಳೆಯದು. ಮತ್ತು ಅದ್ರ ಬಿಸಿಗೆ ಅದು ಇನ್ನೂ ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಸೊ ನಾನು ಹಾಗೆ ಅದನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈ ಸಾರಿಗೆ ನಾನು ಇವಾಗ ಚೆರಿ ಟೊಮೆಟೊಸ್ ತೊಗೊಂಡಿದ್ದೀನಿ, ಒಂದು 8-10. ನನಗೆ ದೊಡ್ಡದು ಸಿಕ್ಕಿಲ್ಲ, ಅದಕ್ಕೋಸ್ಕರನೇ ಇದನ್ನು ಹಾಕ್ತಿರೋದು. ನಿಮಗೆ ಯಾವ ಟೊಮೆಟೊ ಬೇಕು ಅದನ್ನು ನೀವು ಹಾಕ್ಕೋಬೋದು. ನಾನು ಏನು ಮಾಡ್ತೀನಿ ಅಂತಂದರೆ, ಇದನ್ನು ಚೆನ್ನಾಗಿ ಫಸ್ಟು ಬಾಯ್ಲ್ ಆಗಿರೋ ನೀರಿಗೆ ಚಾಪ್ ಮಾಡ್ಕೊಂಬಿಟ್ಟು ಹಾಗೆ ಹಾಕ್ಕೊಬಿಡ್ತೀನಿ. ಇದಕ್ಕೆ ಸ್ವಲ್ಪ ಕುದಿ ಬಂದಿದ ತಕ್ಷಣ ಇದಕ್ಕೆ ಕಟ್ ಮಾಡಿಬಿಟ್ಟು ಹಾಕೋದು. ಅದಕ್ಕೆ ಹಾಗೇ ಸ್ವಲ್ಪ ಹಚ್ಚಿರೋ ಶುಂಠಿ, ಒಂದು ಸ್ವಲ್ಪ ಏನಂತಾರೆ ಅದಕ್ಕೆ, ನನಗೆ ಅದು ಹೆಸರೇ ಮರ್ತೋಗ್ಬಿಡುತ್ತೆ ಒಂದು ಸರ್ತಿ, ಹುಣಸೆ ಹಣ್ಣಿನ ರಸ. ಓಕೆ, ಹುಣಸೆ ಹಣ್ಣಿನ ರಸ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ. ಖಾರ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಅರಿಶಿನ, ಇದಿಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಎಷ್ಟು ಅಂತಂದರೆ ಒಳ್ಳೆ ಟೊಮೆಟೊ ಚೆನ್ನಾಗಿ ಬೇಯಬೇಕು, ಅಷ್ಟೊಂದು ಕುದಿಸ್ಕೋಬೇಕು. ಅದನ್ನು ಫ್ಲೇಮ್ ಸಣ್ಣ ಮಾಡಿದ ತಕ್ಷಣ ನಾನು ಅದಕ್ಕೆ ಇವಾಗ ಫ್ರೈ ಮಾಡಿರೋ ಎಲ್ಲ ಇದಿದೆಯಲ್ವಾ, ಅದನ್ನು ಚೆನ್ನಾಗಿ ಮಿಕ್ಸಿಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡಿದ್ದೀನಿ ಫೈನಾಗಿ. ಅದನ್ನು ಹಾಗೆ ಹಾಕ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಎಷ್ಟು ಅಂತಂದರೆ ಅದರಲ್ಲಿ ನಿಮಗೆ ಗೊತ್ತಾಗತ್ತೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಅಂತ. ಅಷ್ಟೊಂದು ಚೆನ್ನಾಗಿದ್ದನ್ನ ಕುದಿಸ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿನೇ ಲೈಟಾಗಿ ಇಟ್ಕೊಳ್ಳಾಡ್ತೀನಿ ಇದನ್ನ. ಯಾಕೆಂತಂದರೆ ಅಮ್ಮಿದ್ಗೆ ಸ್ವಲ್ಪ ರಸಮ್ ಎಲ್ಲ ಜಾಸ್ತಿ ನೀರಾಗಿದ್ರೆ ಜಾಸ್ತಿ ಇಷ್ಟ. ಅವ್ರು ತುಂಬ ಅದನ್ನು ತೆಳು ಮಾಡೋಕ್ಕೇ ಹೇಳ್ತಾ ಇರ್ತಾರೆ ಯಾವಾಗಲೂ ನನಗೆ. ಅದು ದಪ್ಪ ಇದ್ರಂತೂ ಅವರು ನೀರು ಹಾಕು ಅಂತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಲೈಟ್ ಮಾಡಿದ್ದೀನಿ. ನಿಮಗೆ ಪ್ರಿಫರೆನ್ಸ್ ಹೆಂಗಿದೆ ಹಂಗೆ ಹಾಕ್ಕೋಬೋದು. ಇದಿಷ್ಟು ಆದಮೇಲೆ ಉಪ್ಪು ಮತ್ತೆ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ. ಉಪ್ಪು ಕಮ್ಮಿ ಇದೆ ಅಂತಂದರೆ ಉಪ್ಪು ಹಾಕ್ಕೊಳ್ಳಿ. ಅಕಸ್ಮಾತ್ ನೀವು ಪೆಪ್ಪರ್ ಪೌಡರ್ ಬೇಕಾದರೂ ಈ ಟೈಮಲ್ಲಿ ಹಾಕ್ಕೋಬೋದು. ಕೆಲವೊಂದು ಕಡೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತಾರೆ, ನಾನು ಅದನ್ನ ಹಾಕಕ್ಕೆ ಹೋಗಿಲ್ಲ, ಸ್ವೀಟಾಗಿ ಬಿಡತ್ತೆ ಅಂತ. ಇದಿಷ್ಟು ಆದಮೇಲೆ ನಾವೊಂದು ಒಗ್ಗರಣೆ ಮಾಡೋಣ. ಇವಾಗ ಒಗ್ಗರಣೆ ಮಾಮೂಲಿನೇ, ಸ್ವಲ್ಪ ಎಣ್ಣೆ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ
ಸಾಸಿವೆ ಕಾಳು ಹಾಕ್ಕೊಬಿಟ್ಟು ಬೇಕಾದರೆ ಒಣಗಿರೋ ಮೆಣಸು ಹಾಕ್ಕೊಬೋದು. ನಾನು ಬ್ಯಾಡಿಗೆ ಎಲ್ಲ ನಾನು ಕುಮಟೆ ಮೆಣಸು ಹಾಕಿದ್ದು ಅನ್ಕೋತೀನಿ, ನನಗೆ ಇದ್ರ ಹೆಸರು ಗೊತ್ತಿಲ್ಲ, ನಾನು ಊರಿಂದನೇ ತೊಗೊಂಬಂದಿರೋದು. ಸ್ವಲ್ಪ ಅದಕ್ಕೆ ಇಂಗು ಹಾಕ್ಕೊಂಬಿಡಿ. ನಿಮ್ಮ ಹತ್ರ ಕರಿಬೇವಿನ ಸೊಪ್ಪಿದೆ ಅಂತಂದರೆ ಅದನ್ನು ಹಾಕೊಳ್ಳಿ, ಬೆಸ್ಟು. ನನಗಂತೂ ಇಲ್ಲಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಚೆನ್ನಾಗಿ ಪಟ ಅಂದಿದ ತಕ್ಷಣ ಅದನ್ನು ಕರೆಕ್ಟಾಗಿ ಸಾರಿಗೆ ಹಾಕ್ಕೊಂಬಿಡಿ. ಹಾಗೆ ಮುಚ್ಚಿಬಿಡಿ, ಸ್ಮೆಲ್ ಏನೂ ಹೋಗಲ್ಲ ಅದರದ್ದು, ಸಖತ್ತಾಗಿ ಇಂಟ್ಯಾಕ್ಟ್ ಆಗಿರುತ್ತೆ. ನಾನು ರಸಮ್ ಮಾಡಿದ ತಕ್ಷಣ ಊಟ ಮಾಡಲ್ಲ, ಯಾವತ್ತೊಂದು 15-20 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಅದು ವೆಯ್ಟ್ ಮಾಡಿ ಒಂದು ಸ್ವಲ್ಪ ಅದು ತಣ್ಣಗಾಗಬೇಕು, ಆದ್ರೇ ಅದ್ರ ಟೇಸ್ಟ್ ಬೆಸ್ಟ್ ಆಗಿರೋದು. ನನಗೆ ಅದೇ ಇಷ್ಟ ಆಗೋದು ಆ್ಯಕ್ಚುಲಿ. ನನಗೆ ಗೊತ್ತಿಲ್ಲ, ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಮ ಊರಲ್ಲಿ ಕಡೆ ಯಾವ್ಯಾವ ಥರ ಮಾಡ್ತೀರಾ ನೀವು ಸಾರು ಅಂತ. ಇದು ನಮ್ಮ ಮನೇಲಿ ಡೈಲಿ ಮಾಡೋ ರೆಸಿಪಿ, ಲೈಕ್ ಒನ್ಸ್ ಇನ್ ಅ ವೈಲ್ ಮಾಡೇ ಮಾಡ್ತಾರೆ ಮಮ್ಮ. ಒಂದು ಮೇ ಬಿ ಲೈಕ್ ವಾರದಲ್ಲಿ ಒಂದು 3-4 ದಿನ ಅಂತೂ ತಪ್ಪದೇ ಇಲ್ಲ ಮಾಡೇ ಮಾಡ್ತಾರೆ. ಇದಿಷ್ಟು ಮಾಡ್ಕೊಂಬಿಟ್ಟು ಇವಾಗ ಅಮಿತ್ನ ಊಟ ಕರಿತೀನಿ. ಅಮಿತ್ ರಸಮ್ ನೋಡಿ ಎಷ್ಟೊಂದು ಖುಷಿ ಆಗ್ಬಿಟ್ರು ಅಂತಂದರೆ, ಏನಿವತ್ತು ರಸಮ್ ಅಂತ. ಅದು ಬೇರೆ ಅವ್ರನ್ನ ಏನು ಮಾಡ್ತಾರೆ ಅಂತಂದರೆ, ನೆಕ್ಸ್ಟ್ ಡೇ ಆಫೀಸ್ಗೂ ಇದೇ ಬೇಕು ಅಂತ ಹಠ ಮಾಡಿ ಅದನ್ನೇ ತೊಗೊಂಡು ಹೋಗ್ತಾರೆ. ನಾನು ಏನಾದರೂ ಪಲ್ಯ ಏನಾದರೂ ಸೈಡಿಗೆ ಮಾಡಿರ್ತೀನಿ, ಪಲ್ಯ ಮತ್ತು ಚಟ್ನಿ ಪುಡಿ ಮತ್ತು ಈ ಥರ ರಸಮ್ ಏನಾದರೂ ಒಂದಿದ್ದರೆ ಆಹಾ, ಬೇರೇನೂ ಬೇಡ ಊಟಕ್ಕೆ. ಸೊ ನಾನು ಮೋಸ್ಟ್ಲಿ ಇವ್ರು ಬೇಕು ಏನೋ 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 ಹುಳಿ ಖಾರ ಎಲ್ಲ ತಿನ್ನಬೇಕು ಅಂತ ಏನೋ ಅನಿಸ್ದಾಗ ಇದನ್ನೇ ಮಾಡ್ತಿರ್ತೀನಿ. ಬಿಕಾಸ್ ಇಲ್ಲಿ ಜರ್ಮನಿಲಿ ಜಾಸ್ತಿ ಆಪ್ಷನ್ಸ್ ಇಲ್ಲ ನಮಗೆ. ಇಂಡಿಯಾದಲ್ಲಿದ್ದಂಗೆ ಸ್ಟ್ರೀಟ್ ಫುಡ್ಡು ಅದು ಇದು ಅಂತೆಲ್ಲ ಜಾಸ್ತಿ ಆಪ್ಷನ್ಸ್ ಇಲ್ಲ ಇಲ್ಲಿ. ಏನಿರುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ನಾನು ಮೋಸ್ಟ್ಲಿ ಎಲ್ಲ ಐಟಮ್ಸನ್ನು ಮನೇಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ದಿಸ್ ರೆಸಿಪಿ ಈಸ್ ಒನ್ ಆಫ್ ಅಮಿತ್ಸ್ ಫೇವ್ರೆಟ್ ರೆಸಿಪಿ. ನಂದೂ ಫೇವ್ರೇಟೇ ಅನ್ಬೋದು. ಮನೆ ನೆನಪಾದಾಗೆಲ್ಲ ನಾನು ಈ ಥರ ರೆಸಿಪಿ ಮಾಡ್ತಾ ಇರ್ತೀನಿ ಏನಾದರೂ. ಸೊ ನಿಮಗೂ ಆ ಥರ ಇವತ್ತೊಂದು ತೋರ್ಸೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಇದು ಅಮಿತ್ ಅವ್ರ ಮಾಮೂಲು ಡ್ಯೂಟಿ. ನಾನೇನು ಮಾಡಿ ಅಂತ ಹೇಳಲ್ಲ, ಅವ್ರ ಪಾಡಿಗೆನೇ ಊಟ ಆಗಿದ ತಕ್ಷಣ ಬಂದು ನಾನು ಹೆಲ್ಪ್ ಮಾಡೋಕ್ಕೆ ಅಂತ ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡೋದು, ಅದು ಇದು ಮಾಡೋದು, ಕ್ಲೀನ್ ಮಾಡೋದು ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನಾನು ಸ್ವಲ್ಪ ಊಟ ಮಾಡೋದು ಲೇಟು, ನಾನು ತುಂಬ ಸ್ಲೋ ಆಗಿ ತಿಂತಾ ಇರ್ತೀನಿ. ಆ ಟೈಮಲ್ಲಿ ಇವರೆಲ್ಲ ಅರ್ಧ ಕೆಲಸ ಮುಗಿಸ್ತಿರ್ತಾರೆ, ಬೇಗ ಹೋಟ ಮಾಡಿ ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಮುಂದಿನ ವ್ಲಾಗಲ್ಲಿ ಸಿಗಬೇಕು ಅಂತಂದ್ರೆ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಮುಂದಿನ ನೋಟಿಫಿಕೇಶನ್ಗೆ ಕಾಯ್ತಾ ಇರಿ. Till then, take care. Bye-bye.